बोलो भारत माता की, बोलो भारत माता की, वंदे वंदे, बोलो भारत माता की, बोलो भारत माता की। ನಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಹಗರಿಬೊಮ್ಮನಹಳ್ಳಿಯಲ್ಲಿ ಇಂದು 78ನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯನ್ನು ವಿಶ್ವ ಓಂ ಶಾಂತಿ ಗೆಳೆಯರ ಬಳಗದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಹಲವು ವರ್ತಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನಂತರ ರಾಷ್ಟ್ರಗೀತೆ ಮತ್ತು ನಾಡಗೀತೆ ಮೂಲಕ ಕಣ್ಮನ ಸೆಳೆಯಿತು. ವೀಕ್ಷಕರ ಬನ್ನಿ ನಾವು ಈ ಧ್ವಜಾರೋಹಣ ಕಾರ್ಯಕ್ರಮ ನೋಡ್ಕೊಂಡು ಬರೋಣ. ಓಂ ಶಾಂತಿ ವಿಶ್ವ ಓಂ ಮತ್ತು ವರ್ತಕರೊಂದಿದ್ದಾರೆ ಮತ್ತು ಶಾಲಾ ಮುದ್ದು ಮಕ್ಕಳ ಮತ್ತು ಸಾರ್ವಜನಿಕ ಈ ದಿನ 78ನೇ ಸ್ವಾತಂತ್ರ್ಯ ಆಚರಿಸಲಿಕ್ಕೆ ಇವತ್ತು ನಾವು ಲಕ್ಷಾನುಗಟ್ಟಲೆ ಜನ ಬಲಿದಾನ ಕೊಟ್ಟು ಸುಮಾರು 200 ವರ್ಷ ಏನು ಬ್ರಿಟಿಷ್ ಆಳ್ತಾ ಇದ್ದರು ನಮ್ಮ ಸಂಪತ್ಭರಿತ ರಾಷ್ಟ್ರವನ್ನು. ಅವ್ರನ್ನ ಇಲ್ಲಿಂದ ಓಡಿಸುವಂಥ ಕೆಲಸ ಅಷ್ಟು ಸಲೀಸಾಗಿರಲಿಲ್ಲ. ಆಗ ನಮ್ಮ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ವಲ್ಲಭಾಯ್ ಪಟೇಲ್ ಸಾರ್ ಆಗಿರ್ಬೋದು, ನೆಹರು ಕುಟುಂಬದವರಾಗಿರ್ಬೋದು, ಹಿರಿಯರೆಲ್ಲರೂ ಅವರೆಲ್ಲ ಈಗ ಅವರು ಸ್ಮರಣೆ ಮಾಡಬೇಕು. ಭಾಳ ಕಠಿಣದ ಪರಿಸ್ಥಿತಿ ಇತ್ತು ಅವಾಗ. ಬರಗಾಲ ಭಾಳ ನಮಗೆ ಭಾಳ ಕಷ್ಟ ಇತ್ತು. ಸಂಪತ್ತು ಆದರೂ ಲಂಡನ್ನರು ಬ್ರಿಟಿಷರು ಬಂದು ನಮ್ಮನ್ನೆಲ್ಲ ಆಳಿ ನಮ್ಮನ್ನೆಲ್ಲ ದೋಚ್ಕೊಂಡು ಹೋಗಿದ್ದಾರೆ ಅನ್ನೋ ಹಿರಿಯರು ಮತ್ತು ಶಾಲೆಯಲ್ಲಿ ಟೀಚರ್ಗಳು ಹೇಳಿದಂಥ ಪಾಠವನ್ನು ಈ ಪತ್ರಿಕೆಯಲ್ಲಿ ಶಾಂತಿ ಪ್ರಿಯ. ಹಾಗೆ ನಮ್ಮ ತಂದೆ ಪರಮಾತ್ಮ ಶಾಂತಿ ಸಾಗರ ಅಂತ ನೋಡ್ತೀವಿ. ಜನಗಣ ಮನ ಅಧಿನಾಯಕನಿಗೆ ಜಯ ಅಂತ ನಾವು ಮಾಡಿದ್ವಿ. ಜನಗಳಿಗೆ ಮನಗಳಿಗೆ ಅಧಿನಾಯಕನಾದಂಥವನು ಆ ಪರಮಾತ್ಮನಾಗಿದ್ದಾನೆ. ಇವತ್ತು ನಾವು 78ನೇಯ ಈ ಒಂದು ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಂದರೆ ನಾವು ಪರಕೀಯರಿಂದ ಸ್ವಾತಂತ್ರ್ಯ ಹೊಂದಿದ್ದೀವಿ. ಮೂಲವಾಗಿ ಪ್ರತಿಯೊಬ್ಬ ವ್ಯಕ್ತಿಗತವಾಗಿ ಸ್ವತಂತ್ರ ಹೊಂದಬೇಕು ಅಂದರೆ ಅವನಲ್ಲಿರ್ತಕ್ಕಂಥ ದುರ್ಗುಣಗಳು ದೂರ ಆಗಬೇಕು. ಅವನಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಮದ, ಮತ್ಸರ ಇವುಗಳನ್ನು ಅಳಿದಾಗ ನಾವು ನಿಜವಾಗಿಯೂ ಪ್ರತಿಯೊಬ್ಬರು ಸ್ವತಂತ್ರರು ಅಂತ ಇವತ್ತಿನ ಭಗವಂತನ ಮಹಾವಾಕ್ಯ ಕೂಡ ಆಗಿತ್ತು. ಈ ಸಂದೇಶವನ್ನು
ಜಗತ್ತಿನಾದ್ಯಂತನೂ ಕೂಡ ಸಾರ್ರಿ ಅಂತ ಪರಮಾತ್ಮ ಹೇಳಿದ್ರು. ಇವತ್ತು ಸ್ವಾತಂತ್ರ್ಯ ದಿನ ನಮ್ಮೆಲ್ಲರಿಗೂ ಕೂಡ ಶುಭವನ್ನ ತರುವಂತ ದಿನದ ಜೊತೆಗೆ ನಮ್ಮಲ್ಲಿರುವ ಒಳಗಿನ ಅಂಧಕಾರವನ್ನು ಕೂಡ ನಾವು ದೂರ ಮಾಡಿಕೊಂಡು ಸಂಪೂರ್ಣ ಶಾಂತಿ ಸುಖಮಯ ಜೀವನವನ್ನ ಸರ್ವರಿಗೂ ಸಿಗಲಿ. ಸರ್ವರು ನಾವೆಲ್ಲರೂ ಭಾರತೀಯರು ಒಂದೇ, ನಾವು ಒಬ್ಬ ಪರಮಾತ್ಮನ ಮಕ್ಕಳು. ಧರ್ಮ ಹಲವಿರಬಹುದು, ಜಾತಿ ಹಲವಿರಬಹುದು, ಬಣ್ಣ ಹಲವಿರಬಹುದು, ಆದ್ರೆ ನಮ್ಮ ಮನಸ್ಸಿನ ಬಣ್ಣ ಒಂದೇ, ಅದೇ ಸ್ನೇಹ, ಪ್ರೀತಿ, ಶಾಂತಿ ಅಂತ ಹೇಳ್ತೇವೆ. ಅದು ನಮ್ಮೆಲ್ಲರಲ್ಲಿ ಜಾಗೃತ ಆದಾಗ ನಾವೆಲ್ಲರೂ ಒಬ್ಬನೇ ಭಗವಂತನ ಮಕ್ಕಳು. ಆಗ ನಮ್ಮಲ್ಲಿ ಸತ್ಯ ಸ್ವತಂತ್ರವನ್ನ ನಾವು ತಂದುಕೊಳ್ಳೋದಕ್ಕೆ ಸಾಧ್ಯ. ಇವತ್ತಿನ ದಿನ ನನ್ನನ್ನು ಕರೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಎರಡು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಿಶ್ವಶಾಂತಿ ಗೆಳೆಯರ ಬಳಗದವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತಿಗೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ. ಒಂದೇ ಒಂದೇ, बोलो भारत